ಇಲ್ಲಿ ಸತ್ತರೆ ಅಂತ್ಯ ಸಂಸ್ಕಾರಕ್ಕೆ ಒಂದಿಂಚು ಜಾಗನೂ ಇಲ್ಲ. ಸ್ಮಶಾನಕ್ಕೆ ಜಾಗ ಗುರುತಿಸಿದ್ರೂ ಅಭಿವೃದ್ಧಿಯೇ ಆಗಿಲ್ಲ. ಹುಟ್ಟು ಸಾವು ವಿಧಿಯ ಲಿಖಿತ. ಸಾವಿಲ್ಲದ ಮನೆ ಇಲ್ಲ ಎಂಬಂತೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆದರೆ ಇಲ್ಲಿ ಸತ್ತ ವ್ಯಕ್ತಿಗೆ ಸಿಗಬೇಕಾದ ಮುಕ್ತಿ ಸಿಗದಂತಹ ಸ್ಥಿತಿ ಇದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸತ್ತ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಮಾಡಲು ಜಾಗ ಇಲ್ಲ. ಜಾಗ ಗುರುತಿಸಿದ್ರೂ ಆ ಜಾಗವನ್ನ ಅಭಿವೃದ್ಧಿಪಡಿಸದಿರುವುದರಿಂದ ಗಿಡ ಗೆಂಟೆಗಳು ಬೆಳೆದು ನಿಂತಿವೆ. ಜೊತೆಗೆ ದೊಡ್ಡ ದೊಡ್ಡ ಕಲ್ಲುಗಳಿದ್ದು ಈವರೆಗೂ ಅಭಿವೃದ್ಧಿ ಪಡಿಸಲಾಗಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳ್ಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 8 ಕಂದಾಯ ಗ್ರಾಮಗಳು ಬರಲಿದ್ದು, ಬೆಳ್ಳಗೆರೆ ಗ್ರಾಮ ಒಂದರಲ್ಲಿಯೇ ಸುಮಾರು 2,000 ಮಂದಿ ಜನರಿದ್ದಾರೆ. ಬೆಳ್ಳಗೆರೆ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಸುಮಾರು 70% ಮಂದಿ ಭೂಮಿ ಉಳ್ಳವರಾಗಿದ್ದು, ಸತ್ತರೆ ಅವರ ಜಮೀನಿನಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಉಳಿದ 30% ಮಂದಿ ಸತ್ರೆ ಅವರ ಅಂತ್ಯ ಸಂಸ್ಕಾರ ಮಾಡಲು ಜಾಗವೇ ಇಲ್ಲ. ಇಲ್ಲಿ ಜನ ಸತ್ರೆ ಎಲ್ಲಿ ಮಣ್ಣು ಮಾಡಬೇಕಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸರ್ವೆ ನಂಬರ್ 38-39ರಲ್ಲಿ ಸುಮಾರು 20 ಗುಂಟೆ ಜಮೀನನ್ನ ಸ್ಮಶಾನಕ್ಕೆ ಇಡಲಾಗಿದೆ. ಆದರೆ ಈ ಜಾಗದಲ್ಲಿ ಕಲ್ಲು ಗುಡ್ಡೆ ಜಾಗವಾಗಿದೆ. ಗಿಡ ಗೆಂಟೆಗಳು ಬೆಳೆದಿದ್ದು ಅಂತ್ಯ ಸಂಸ್ಕಾರ ಮಾಡಲು ಯೋಗ್ಯವಾಗಿಲ್ಲ. ಇನ್ನು ಈ ಜಾಗವನ್ನ ಅಭಿವೃದ್ಧಿ ಮಾಡಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನೀಡಲಾಗಿಲ್ಲ. ಇದರಿಂದ ಸ್ಮಶಾನದ ಜಾಗವನ್ನ ಅಭಿವೃದ್ಧಿಪಡಿಸಲಾಗದೆ ಅಂತ್ಯ ಸಂಸ್ಕಾರಕ್ಕೆ ಹೆಣಗಾಡುವಂತಾಗಿದೆ. ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಅಂತ್ಯ ಸಂಸ್ಕಾರದ ಜಾಗದ ಅಭಿವೃದ್ಧಿಗೆ ಮುಂದಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಬೆಳಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 8 ಕಂದಾಯ ಗ್ರಾಮಗಳು ಬರ್ತವೆ. ಯಾವುದೇ ಗ್ರಾಮದಲ್ಲಿ ಸ್ಮಶಾನ ಜಾಗನ ತಹಸೀಲ್ದಾರರಾಗಲಿ ಡಿಸಿ ಇಲಾಖೆಯಿಂದಾಗಲಿ ಯಾವುದೆಲ್ಲ ಇಲಾಖೆ ನಾವು ಅರ್ಜಿ ಬರೆದು ಕೂಡ ಪಾಣಿನಲ್ಲಿ ಎಂಟ್ರಿ ಮಾಡಿದ್ದಾರೆ. ಕಾರ್ಯ ಇದುವರೆಗೂ ಯಾವ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಯಾಕೆ ಅಲ್ಲೇನು ಸಮಸ್ಯೆ ಆಗಿದೆ? ಅಲ್ಲಿ ಈಗ ರೈತರುಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿ ಮಾಡ್ಕೊಂಡು ಅವ್ರಿಗೆ ಯಾವುದೇ ದಾಖಲೆಗಳು ಇಲ್ಲ. ಅದನ್ನ ಒತ್ತುವರಿ ಮಾಡ್ಕೊಂಡಿರೋ ಜಾಗನ ತೆರವುಗೊಳಿಸಿ ಪಂಚಾಯತಿ ಹ್ಯಾಂಡ್ ಬಿಟ್ಟಂತ ಸಮಯದಲ್ಲಿ ಪಂಚಾಯತಿ ನರೇಗಾದಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಈಗ ಸಾರ್ವಜನಿಕರೇ ಪಂಚಾಯತಿಲಿ ಸುಮಾರು 5 ಗ್ರಾಮಗಳಲ್ಲಿ ಕಂದಾಯ ಗ್ರಾಮಗಳಲ್ಲಿ ಸ್ಮಶಾನ ಸರ್ಕಾರದಿಂದ ಮಂಜೂರಾಗಿದ್ದು, ಯಾವ್ಯಾವ ಗ್ರಾಮಗಳು? ಚೋಳಾಪುರ, ಒಡೆಪುರ, ಬೆಳ್ಳಗೆರೆ, ಕಲ್ಯಾಣಪುರ, ಯಲಾದಳ್ಳಿ. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.